ಅಲ್ಲೋಲ ಕಲ್ಲೋಲ ಅಂದ್ರೆ ಏನು ಸಿಸಿ ಕ್ಯಾಮ್ರಾನ ನಿಮ್ಗೆ ಯಾಮಾರಿಸ್ಬೇಕು ಅಂತ ಅದಕ್ಕೆ ಬಟ್ಟೆ ಹಾಕದೆ ಏನಾದ್ರು ಮಾಡಿದ್ರೆ ಡ್ಯಾಮೇಜ್ ಮಾಡಿದ್ರು. ಮತ್ತೆ ಎಳಿಬೇಕಾದ್ರೆ ಮತ್ತೆ ವ್ಯೂಸು ಚೇಂಜ್ ಆಯ್ತು. ಕನ್ಫರ್ಮ್ ಆಗೋಯ್ತು ನಮ್ಗೆ ಏನು ನಮ್ಮ ಮೇಲೆ ಅಲ್ಲೇ ನಡಿಬಹುದು, ಅವರು ನಮ್ಮ ಮೇಲೆ ತೊಂದರೆ ಕೊಡ್ಬೋದು ನಮ್ಗೆ ಅನ್ನೋ ಒಂದು ಇದು ನಮಗೆ ಗೊತ್ತಾಯಿತು. ಆಗ ನಾವೇನು ಮಾಡಿದ್ವಿ, ನಾವಿಬ್ಬರು ಸೇರಿಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡೋ ಥರ ಇದ್ದಾರೆ ಅಂತ ನಮ್ಮಿಬ್ಬರಿಗೂ ಅನಿಸಿ ನಾನು ಇವರು ಡಿಸ್ಕಸ್ ಮಾಡಿ ಫೇಸ್ಬುಕ್ ಲೈವ್ ಭಯ ಪಡಬಾರ್ದು, ನಾವು ಈಗ ಒಳಗಡೆ ಲಾಕ್ ಆಗಿಬಿಟ್ಟಿದ್ದೀವಿ ಮೇಡಮ್, ಏನೂ ಮಾಡೋದಕ್ಕಾಗಲ್ಲ, ನಮಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗಿದೆ ಏನೋ ತೊಂದರೆ ಆಗುತ್ತೆ ಅಂತ, ಹೊರಗಡೆ ಹೋಗೋದಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಫಸ್ಟು ಬಾಗಿಲುಗಳನ್ನೆಲ್ಲ ಕ್ಲೋಸ್ ಮಾಡಿದ್ವಿ. ಬಾಗಿಲನ್ನ ಕ್ಲೋಸ್ ಮಾಡಿ ಫೇಸ್ಬುಕ್ ಲೈವ್ ಹೋಗಿ ಆ ಟೈಮಲ್ಲಿ ನಮಗೆ ಸಹಾಯಕ್ಕೆ ಬಂದಿದ್ದು ಸಮಯ ಪ್ರಜ್ಞೆ ಮತ್ತು ನಮ್ಮ ಧೈರ್ಯ. ಭಯ ಆಗ್ತಿತ್ತು, ಆದರೂ ನಮ್ಮನ್ನು ಸೇಫ್ ಮಾಡ್ಕೊಳ್ಬೇಕಾದ್ರೆ ಬೇರೆ ಆಪ್ಷನ್ನೇ ಇರಲಿಲ್ಲ ನಮಗೆ. ಅಲ್ರಿ ಮೇಡಮ್, ನಿಮ್ಮ ಮನೆ ಸುತ್ತಮುತ್ತ ಅಕ್ಕಪಕ್ಕದ ಮನೆಯವ್ರು ಇಲ್ವಾ ಯಾರು? ಆ್ಯಕ್ಚುಲಿ ಏನಾಗಿದೆ ಅಂದರೆ, ಈ ಅಂತೋಣಿ ರಾಜ್ ಅನ್ನೋರು ಏನಿದ್ದಾರೆ, ನಮಗೆ ಯಾರ ಸಹಾಯನೂ ಸಿಗಬಾರ್ದು ಅಂತ ಮೊದಲು ನಮ್ಮ ಮೇಲೆ ಎತ್ತಿಕಟ್ಟಿ ನಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಹೊರಿಸಿ ಅವ್ರನ್ನ ಅಕ್ಕಪಕ್ಕದವ್ರನ್ನೇ ಮೊದಲು ನಮ್ಮ ಮೇಲೆ ಎತ್ತಿಬಿಟ್ಟು ಅವ್ರ ಮೇಲೇನೆ ಎಲ್ಲ ಕಂಪ್ಲೇಂಟ್ಸು ಇರೋದು. ವಾಟ್ ಎವರ್ ಇದು ಏನಾಯ್ತು ನಿಮ್ದು ಲ್ಯಾಂಡ್ ಡಿಸ್ಪ್ಯೂಟ್, ನಾನು ಆಮೇಲೆ ಬರ್ತೀನಿ. ಹಿಂಗ್ ಯಾರೋ ದಾಂಡಿಗರು ಮನೆ ಒಳಗೆ 20-30 ಜನ ನುಗ್ತಾ ಇದಾರೆ, ಕೈಯಲ್ಲಿ ವೆಪನ್ ಇಟ್ಕೊಂಡಿದ್ದಾರೆ ಅಂದಾಗ ಅಕ್ಕಪಕ್ಕದವ್ರು ಏನ್ ಮಾಡ್ತಾ ಇದ್ರು? ಆ ಪ್ರಶ್ನೆ ನಮಗೂ ಕಾಡ್ತಾ ಇದೆ ಮೇಡಮ್. ಇನ್ನೊಂದು ಏನಂತ ಹೇಳಿದ್ರೆ, ಅವರೆಲ್ಲ ಅವ್ರ ಜೊತೆಗೆ ಸೇರಿ ಕೈ ಜೋಡಿಸ್ಬಿಟ್ಟಿದ್ದಾರೆ ಆಲ್ರೆಡಿ. ಇಲ್ಲಿ ಲೋಕಲ್ ಲೀಡರ್ಸ್ ಏನಾಗಿದೆ ಗೊತ್ತಾ ಮೇಡಮ್, ಇಲ್ಲಿ ಲೋಕಲ್ ನನ್ನ ಪ್ರಶ್ನೆ ಇಷ್ಟೇ, ಲೋಕಲ್ ಲೀಡರ್ಸ್ ಅಥವಾ ಅದು ಯಾರು ಆಂಥೋನಿ ಅಂದ್ರಿ, ಮತ್ತೊಬ್ರು ಅಂದ್ರಿ, ನಿಮ್ ದೊಡ್ಡಪ್ಪ ಅಂದ್ರಿ, ಲ್ಯಾಂಡ್ ಡಿಸ್ಪ್ಯೂಟ್ ಇದೆಲ್ಲ ಬಿಡಿ, ಮನೆಗೆ ರೌಡಿಗಳು ನುಗ್ತಾ ಇದ್ದಾರೆ 20-30 ಜನ ಒಂದು ಸಿಂಗಲ್ ಮನೆಗೆ ಅಂದಾಗ, ಬೆಂಗಳೂರಿನಂತ ಪ್ರದೇಶದಲ್ಲಿ ನಾನು ಆರಂಭದಲ್ಲಿ ಹೇಳ್ದೆ, ಈ ಮಲೆನಾಡು ಭಾಗದಲ್ಲಿ ಕಿಲೋಮೀಟರ್ ಗಟ್ಲಿಗೆ ಒಂದೊಂದು ಮನೆ, ಇಲ್ಲಿ ಅಕ್ಕಪಕ್ಕದಲ್ಲಿ ಒಂದು ಅಡಿ ಜಾಗ ಬಿಟ್ಟಿರಲ್ಲ, ಹಂಗ ಮನೆ ಕಟ್ಕೊಂಡಿರ್ತಾರೆ ಎಲ್ರು. ಅಕ್ಕಪಕ್ಕದವ್ರು ಏನ್ ಮಾಡ್ತಾ ಇದ್ರು? ಒಬ್ರು ನಿಮ್ ಸಹಾಯಕ್ಕೆ ಬರ್ಲಿಲ್ವಾ? ಅವ್ರಿಗೆ ಇಷ್ಟ ಇಲ್ಲ ಮೇಡಮ್. ನಾವು ಅಲ್ಲಿಂದ ಖಾಲಿ ಹೆಚ್ಚು ಕಡಿಮೆ ಆಗಿ ಜೀವಕ್ಕೆ ಏನಾದ್ರು ಅಪಾಯ ಆಗಿದ್ರು ಅವ್ನು ಸುಮ್ಮನೆ ಇರ್ತಾ ಇದ್ರು? ಹಂಗಂದ್ರೆ ಇರ್ತಾರೆ ಮೇಡಮ್, ಸುಮ್ಮನೆ ಇರ್ತಾರೆ. ನಿಮ್ಮ ಏರಿಯಾದಲ್ಲಿ ಜನರಿಗೆ ಏನು ಈ ಅನುಕಂಪ, ಅಕ್ಕಪಕ್ಕದವರಿಗೆ ಸಹಕರಿಸಬೇಕು, ಇದ್ಯಾವುದು ಇಲ್ವೇ ಇಲ್ವಾ? ಮರ್ತಿದಾರ ಜನ? 2024 ಡಿಸೆಂಬರ್ ವರೆಗೂ ಇತ್ತು ಮೇಡಮ್ ಅದೆಲ್ಲ. ಅದಾದ್ಮೇಲೆ ಎಲ್ಲ ಹೋಗ್ಬಿಟ್ಟಿದೆ. ಇದೊಂದು ಲ್ಯಾಂಡ್ ಡಿಸ್ಪ್ಯೂಟ್ಗೆ ನಿಮ್ಮ ಇಡೀ ಏರಿಯಾದವ್ರನ್ನ ನೀವು ಎದುರಾಕೊಂಡಿದ್ದೀರಾ? ಹೌದು ಮೇಡಮ್, ಅದೇ ಸತ್ಯ. ಓಕೆ, ಏನಾಯ್ತು ಹೇಳಿ, ಯಾರು ಇವರು? ಈ ಕಾರ್ತಿಕ್ ಅನ್ನೋನು ಯಾರು? ಅವನು ಕಾರ್ತಿಕ್ ಅನ್ನೋನು ಬಂದು ನಮ್ಮ... ನೀವು ಯಾಕೆ ಕಾರ್ತಿಕ್ ಅಂತ ಹೆಸರು ಹೇಳಿದಾಗ, ಹುಡುಗರ ಹೆಸರು ಹೇಳಿದಾಗ ಸ್ವಲ್ಪ ನಡುಗಂಗ್ ಕಾಣಿಸ್ತಾ ಇದೀರಿ, ಅಥವಾ ಆತಂಕದಲ್ಲಿದ್ದಂಗೆ ಅನ್ನಿಸ್ತಾ ಇದೆ? ಅಂದ್ರೆ ಅಷ್ಟು ಜನ ಬಂದ್ರಲ್ಲ, ಅಷ್ಟು ಜನ ಬಂದ್ರಲ್ಲ ಮೇಡಮ್. ನಾನು ಆಕ್ಚುಲಿ ನಾನೇನು ಸಾಯಕ್ಕೆ ನನಗೆ ಭಯ ಏನಿಲ್ಲ, ಸಾಯಿಸಂಗಿದ್ರೆ ನನ್ನೊಬ್ಬನ ಸಾಯಿಸ್ಲಿ, ನನ್ನ ಫ್ಯಾಮಿಲಿ ಮೇಲೆ ಯಾಕೆ ಅಷ್ಟು ನಮ್ಗೆ ಅಳ್ಬೇಕು ಅನ್ನೋಷ್ಟು ಬೇಜಾರಾಗ್ತಿದೆ. ಅವ್ರಿಗೆ ಅಷ್ಟು ಧೈರ್ಯ ಇದ್ರೆ ನಾನು ಆಚೆ ಬರ್ತೀನಲ್ಲ, ನನ್ನ ಅಲ್ಲಿ ಸಾಯಿಸ್ಲಿ ಮೇಡಮ್. ಆ ವಿಜುವಲ್ಸ್ ನೋಡಿದಾಗ ನನಗೆ ಇಲ್ಲಿ ಕುತ್ಕೊಂಡು ಕೈ ನಡುಗ್ತಾ ಇದೆ, ಮಕ್ಳು ಅಳ್ತಾ ಇದ್ದಾವೆ, ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಹೌದಾ ಮೇಡಮ್? ನಿಮ್ಮಿಬ್ರು ಧೈರ್ಯಕ್ಕೆ ಮೆಚ್ಚಬೇಕು ಸರ್. ಆ ಟೈಮ್ನಲ್ಲೂ ವಿಡಿಯೋ ಇಟ್ಕೊಂಡಿದ್ದೀರಿ ನೀವು. ನಾವು ಹೇಳ್ತಿದ್ದೀನಲ್ಲ ಮೇಡಮ್, ನಾನು ರೆಡಿ, ಸಾಯಕ್ಕೆ ರೆಡಿ, ನನ್ನ ಫ್ಯಾಮಿಲಿ ಬಿಟ್ಕೊಳಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರನೇ ಅವ್ರನ್ನ ರಕ್ಷಣೆ ಮಾಡಬೇಕು ಅಂತಂದರೆ ನಾವು ಫಸ್ಟ್ ಏನು ಮಾಡಿದ್ವಿ, ಸೋಫಾನ ಮುಂದೆ ತಳ್ಳಿ, ಮಕ್ಕಳೆಲ್ಲ ಇರೋದು ಕಾರಣಕ್ಕೋಸ್ಕರ ಇಲ್ಲ, ನಾವು ಹೋಗ್ತಿದ್ದೆ, ನಾನು ಒಬ್ಬನೇ ಇದ್ದಿದ್ರೆ ಹೋಗ್ತಿದ್ದೆ ನಾನು. ಆಗಲಿ ಏನು ಮಾಡ್ತಾರೆ, ಸಾಯಿಸ್ಲಿ ಅಂತ ಹೋಗ್ತಿದ್ದೆ ನಾನು. ಮೇಡಮ್, ಆ ಮಕ್ಕಳಿಗೋಸ್ಕರ ನಾವು ಧೈರ್ಯ ತಗೊಂಡಿಲ್ಲ. ಅವ್ರು ನಮ್ಮ ಕಣ್ಣು ಕಾಣಿಸಿದ್ದು ಬ್ಯಾಟು, ರಾಡ್ಗಳು, ಮತ್ತು ಆ ಕಡೆಯಿಂದ ಒಂದು ನಮ್ಮ ಗೇಟ್, ನಾನು ಬಗ್ಗೆ ನೋಡಿದಾಗ ಗೇಟಿಂದ ಒಂದು ಮಚ್ಚು ಇಟ್ಕೊಂಡಿದ್ದಾರೆ ಮೇಡಮ್. ಅದೆಲ್ಲ ನೋಡಿ ನಿಮಗೆ ಅಲ್ಲ, ಪರಿಸ್ಥಿತಿ ಎದುರಿಸಲೇಬೇಕಲ್ಲ ಮೇಡಮ್. ಈಗ ಬಂದಾಯಿತು, ಅವರು ನಮ್ಮ ಮನೆಗೆ ಬಂದಾಯಿತು, ಅಟ್ ಎ ಟೈಮ್ ನಮ್ಮ 3 CCTV ಕಿತ್ತು ಮಾಸ್ಕ್ ಹಾಕೋ ಬಂದಿದ್ದಾರೆ. ಇದು ಪ್ರೀ ಪ್ಲ್ಯಾಂಡ್ ಮೇಡಮ್ ಇದು. ಅಲ್ಲ, ಡೆಫಿನೆಟ್ಲಿ ಇಟ್ಸ್ ಅ ಪ್ರೀ ಪ್ಲ್ಯಾಂಡ್. ಅದೌದು. ನಿಮ್ಮ ಅಕ್ಕಪಕ್ಕದ ಮನೆಯವರು ಇಷ್ಟೆಲ್ಲ ಆಗ್ತಾ ಇದೆ ಅಂದಾಗ, ಜೀವ ಇದ್ದು ಸತ್ತವ ರೀತಿ ಮನೆ ಬಾಗ್ಲು ಹಾಕೊಂಡು ಒಳಗೆ ಕೂತಿದ್ದಾರೆ ಅಂದಾಗ ಶೇಮ್ ಇದು. ಓಕೆ, ನೀವು ಫೇಸ್ಬುಕ್ ಲೈವಿಗೆ ಹೋಗ್ತೀರಿ, ನಿಮ್ಮ ಫ್ರೆಂಡ್ಸು, ಇದೇನು ಚಿಕ್ಕ ಪುಟ್ಟ ವಿಚಾರ ಅಲ್ಲ ಸರ್. ಫೇಸ್ಬುಕ್ ಲೈವಿಗೆ ಹೋಗಿ ಅದು ಏನಾಗ್ತಿದೆ ಅಂತ ನೋಡ್ಕೊಂಡು ನಿಮ್ಮ ಹತ್ರ ಸಹಕಾರ ಮಾಡಕ್ ಬರೋದು ಮಿನಿಮಮ್ ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ಕೆಲಸ. ಅಷ್ಟೊತ್ತಿಗೆ ಇಲ್ಲಿ ಏನಾಗ್ತಾ ಇತ್ತೋ ಗೊತ್ತಿಲ್ಲ. ಫೇಸ್ಬುಕ್ ಲೈವ್ ನೋಡ್ಕೊಂಡು ನಿಮ್ಮವ್ರಿಗೆ ಏನಾಗ್ತದೆ ಅಂತ ಗೊತ್ತಾಗುತ್ತೆ ಅಂತ ಜಾಗ ಕೊಡ್ ಬರ್ತಾರೆ. ನಿಮ್ಮ ಲಿಮಿಟ್ ಅಲ್ಲಿರೋ ಪೊಲೀಸರಿಗೆ ಫೇಸ್ಬುಕ್ ಲೈವ್ ಕಾಣಿಸಿಲ್ವಾ ಮೇಡಮ್? ಆಕ್ಚುಲಿ ನಾವು ಫಸ್ಟು ನಾನೇನು ಮಾಡಿದೆ, ನಮಗೆ ಈ ಕ್ಯಾಮ್ರಾ ಎಲ್ಲ ಹೊಡೆದಾದ್ಮೇಲೆ ಡೋರ್ ಬಂದು ಯಾವಾಗ ಸ್ಟಾರ್ಟ್ ಮಾಡಿದ್ರು ಹೊಡೆಯೋದಕ್ಕೆ, ಆ ಕ್ಷಣಕ್ಕೆ ನಾನು ಫಸ್ಟ್ ಏನು ಮಾಡಿದೆ, ನಮ್ಮ ತಂದೆಯವ್ರಿಗೆ ಫೋನ್ ಮಾಡಿದೆ. ನಮ್ಮ ತಂದೆಯವರು ಸೆಕೆಂಡ್ ಕ್ರಾಸಲ್ಲಿದ್ದಾರೆ, ನಾವು ಇರೋದು ಫಸ್ಟ್ ಕ್ರಾಸ್ ಡೆಡ್ ಎಂಡಲ್ಲಿ, ನಮ್ಮ ತಂದೆಯವರು ಸೆಕೆಂಡ್ ಕ್ರಾಸ್ ಡೆಡ್ ಎಂಡಲ್ಲಿದ್ದಾರೆ. ಅವ್ರು ಅಲ್ಲಿಂದ ಹಿಂಗೆ ನಮ್ಮ ಹತ್ರ ಬರೋ ಅಷ್ಟರಲ್ಲಿ ಅವ್ರು ಫಸ್ಟ್ ಕ್ರಾಸು ಸ್ಟಾರ್ಟಿಂಗಲ್ಲೇ ಅವ್ರ ಮೇಲೆ ಹಲ್ಲೆ ಮಾಡಿಬಿಟ್ಟಿದ್ದಾರೆ.
ನಿಮ್ಮಪ್ಪನಿಗೆ ನಮ್ಮ ತಂದೆ ಅವ್ರ ಮೇಲೆ, ನಮ್ಮ ತಾಯಿ ಯಾವ್ದ್ರಲ್ಲಿ ಹೊಡೆದಿದ್ದಾರೆ? ಅವ್ರಿಗೆ ಹಾಕಿ ಬ್ಯಾಟ್ದು ಯಾವುದೋ ಒಂದು ಬ್ಯಾಟಲ್ಲ ಏನೋ ಇಲ್ಲಿ ಹೊಡೆದಿದ್ದಾರೆ. ಅವ್ರು ಆ್ಯಕ್ಚುಲಿ ಎಕ್ಸ್ ರಿಟೈರ್ಡ್ ಮನೆ ಏರ್ಫೋರ್ಸ್ ರಿಟೈರ್ಡ್ ಅವರು ಆಗಿದ್ದಾರೆ. ಅವ್ರಿಗೆ ಅಲ್ಲ ಅವ್ರಿಗೆ ಲಾಸ್ಟ್ ಒಂದು 3 months ಬ್ಯಾಕ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅವ್ರಿಗೆ ಸ್ಟೆಂಟ್ ಹಾಕ್ಸಿದ್ದೀನಿ. ಅದಕ್ಕೆ 3 ತಿಂಗಳಿಂದ ಅವ್ರಿಗೆ ಕಾಲು ಫ್ರ್ಯಾಕ್ಚರ್ ಆಗಿತ್ತು. ಆ ಕಾಲು ಆಪ್ರೇಷನ್ ಮಾಡಿಸಿದ್ದೀನಿ. ಮತ್ತು ನಮ್ಮ ತಾಯಿ 63 ವರ್ಷ, ನಮ್ಮ ತಂದೆಗೆ 66 ವರ್ಷ. ಅಂಥವ್ರನ್ನ ಸಿಕ್ಕಾಪಟ್ಟೆ ಹಾಕಿ ಜಾಡ್ಸಿ ಬಿಸಾಕಿದ್ದಾರೆ ಮೇಡಮ್. ಆ್ಯಕ್ಚುಲಿ ಇವತ್ತು ನಾವಿಬ್ಬರು ನಮ್ಮ ಮಕ್ಕಳು ನಾವು 4 ಜನ ಬದುಕಿದ್ದೀವಿ ಅಂದರೆ ಅದು ನಮ್ಮ ತಂದೆ ತಾಯಿ ತಿಂದಿರೋ ವಧೆಗಳಿಂದ. ನಮ್ಮ ತಂದೆ ತಾಯಿ ಆಚೆ ಇದ್ದಾರೆ ನಮ್ಮನ್ನು ಕಾಪಾಡಿಕೊಂಡು. ನಿಮಗೆ ಆ ವಿಜುವಲ್ಸಲ್ಲಿ ಒಂದು ರೆಡ್ ಕಲರ್ ಸ್ಕಾರ್ಫ್ ಕಟ್ಕೊಂಡಿದ್ದಾರಲ್ಲ, ಅವ್ರು ನಮ್ಮ ತಾಯಿ. ಅವರು ಅವ್ರ ಕಾಲುಗಳಿಗೆ ಅವ್ರ ಕಾಲುಗಳಿಗೆ ಬಿದ್ದು ಕೇಳ್ತಾ ಇದ್ದಾರೆ, ಬಿಟ್ಬಿಟ್ರಿ ಬೇಡನ, ಈ ಥರ ಮಾಡಬೇಡ್ರಿ, ಅನ್ಯಾಯ ಮಾಡಬೇಡ್ರಿ ಅಂತ. ಕರುಣೆನೇ ಇಲ್ಲ ಅವ್ರಿಗೆ, ಕರುಣೆನೇ ಇಲ್ಲ. ಮೇಡಮ್ ಮಕ್ಕಳಿಗೋಸ್ಕರ ನಾವು ಧೈರ್ಯ ತಗೊಳಂಗಾಯ್ತು. ಬೆಂಗಳೂರಲ್ಲಿ ಹಿಂಗೆಲ್ಲಾದ್ರೂ ಅದ್ ಹೆಂಗಾಗ್ತದೆ ಬೆಂಗಳೂರಿನಲ್ಲಿ ಅನ್ನೋದೇ ಪ್ರಶ್ನೆ ನನಗೆ. ಓಕೆ, ಏನ್ ಲ್ಯಾಂಡ್ ಡಿಸ್ಪ್ಯೂಟಾ, ಜಾಗದ ವಿಚಾರ, ಯಾರ್ಯಾರಿಗೆ ಗಲಾಟೆ? ಆ್ಯಕ್ಚುಲಿ ನಮ್ಮ ತಂದೆಯವ್ರ ಕೇಸ್ ಆಗಿರೋದು ಮೇಡಮ್. ನಮ್ಮ ತಂದೆಯವ್ರ ಹೆಸರಲ್ಲೇ ಆವಾಗಲೂ ಒಂದು ಆಲ್ಮೋಸ್ಟ್ ಇದು ಒಂದು 30-40 ವರ್ಷದಿಂದ ನಡೀತಾ ಇದೆ ಈ ಕೇಸು. ಯಾವಾಗ ನಮ್ಮ ಅಣ್ಣ ಅದನ್ನು ಸ್ವಲ್ಪ ನಡೆಸಬೇಕು ಅಂತ ಪ್ಲ್ಯಾನ್ ಮಾಡ್ದ, ಅಂದರೆ ಸ್ವಲ್ಪ ಇವ್ರು ಸ್ವಲ್ಪ ನಾಲೆಡ್ಜ್ ಇದೆ ಅನ್ನೋದಕ್ಕೋಸ್ಕರ ನಮ್ಮ ತಂದೆ ಗೌರ್ಮೆಂಟ್ ಜಾಬ್ ಹೋಗಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಓಡಾಡೋದಕ್ಕೆ ಅಂತೇಳಿ ಇವ್ರಿಗೆ ಇವರೆಲ್ಲ ಕೂತ್ಕೊಂಡು ಅಷ್ಟು ಸರಿ ಅಂತೋಣಿ ನಡೆಸಲಿ ಅಂತ ಇದು ಮಾಡಿದ್ರು ಮೇಡಮ್. ಯಾರು ಅಂತೋಣಿ ಅಂದರೆ? ಅವರು ನಮ್ಮ ದೊಡ್ಡಪ್ಪನ ಮಗ. ಅವ್ರು ಕೇಸ್ ನಡೆಸ್ತಾ ಅಂದರೆ ಜಸ್ಟ್ ದುಡ್ಡಿನ ವ್ಯವಹಾರ ಅಷ್ಟೇ. ನಾವು ಈಗಲೂ ನಾವಪ್ಪ ಪ್ರತಿ ಕೇಸ್ಗೂ ಪ್ರತಿಯೊಂದು ಇದಕ್ಕೂ ನಾವಪ್ಪನೇ ಹೋಗಿ ಡಾಕ್ಯುಮೆಂಟ್ಸು ಸಮೇತ ಬೇರೆ ಏನಾದ್ರು ತಗೊಳ್ಳೋದು ಆ ಥರ ಇದ್ರೆ ನಾವು ಅಪ್ಪನೇ ಮಾಡೋದು. ಅವ್ರೇನಿದ್ರು ಲಾಯರ್ ಫೀಸು ಅದು ಇದು ಬೇರೆಯವ್ರ ಹತ್ರ ದುಡ್ಡು ಇದು ಮಾಡಿಕೊಡೋದು ಅಷ್ಟೇ ಅವ್ರದ್ದು ಅಷ್ಟೇ ಕೆಲಸ. ಇಮಿಡಿಯೇಟರ್ ಕೆಲಸ ಹೆಲ್ಪ್ ಮಾಡ್ತಾರೆ. ಏನಾಯಿತು ಇದೇ ಥರ ಎಷ್ಟು ವರ್ಷದಿಂದ ನಾವು 30-35 ವರ್ಷದಿಂದ ಕೇಸ್ ನಡೀತಾ ಇದೆ ಅಂತೇಳ್ಬಿಟ್ಟು ಒಂದು 3-4 ಸತಿ ಕಾಂಪ್ರಮೈಸ್ ಮಾಡ್ಸಕ್ಕೆ ನೋಡಿದ್ರು. ಯಾರ್ಯಾರಿಗೆ? ನಿಮಗೆ ಮತ್ತೆ ಲಾರೆನ್ಸ್ಗೆ ಮತ್ತೆ ನಮ್ಮ ಲ್ಯಾಂಡಿಗೆ. ನಮ್ಮಣ್ಣ ಇದು ಮಾಡ್ತಾ ಇದ್ನಲ್ಲ, ಅವನ ಹತ್ರ ಚೆನ್ನಾಗಿದ್ದಾನೆ, ಲಾರೆನ್ಸ್ ಹತ್ರ ಚೆನ್ನಾಗಿದ್ದಾನೆ. ಸೊ ಇದು ಅಣ್ಣ ತಮ್ಮ ಜಗಳ ಅಲ್ಲ ಮೇಡಮ್, ಅಣ್ಣ ತಮ್ಮ ಜಗಳ ಅನ್ನೋಕ್ಕಿಂತ ಏನಕ್ಕೆ ಅಂದರೆ ಲಾರೆನ್ಸ್ ಒಂದು ಬಂದು ನಮ್ಮ ಆಪೋಸಿಟ್ ಪಾರ್ಟಿ 23/8A ಇತ್ತಲ್ಲ, ಈಗ ಅದು ನಾನು ಕ್ಯಾನ್ಸಲ್ ಮಾಡಿಸಿದ್ದೀನಿ, ಪೋಡಿ ಕ್ಯಾನ್ಸಲ್ ಮಾಡಿಸಿದ್ದೀವಿ ನಾವು. ಆ ಕ್ಯಾನ್ಸಲ್ ಮಾಡಿಸಿದ್ದಕ್ಕೋಸ್ಕರನೇ ಈ ಥರ ಎಲ್ಲ ಈಗ ಅವರೇನು ಪಕ್ಕದಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್. ಸಾರಿ, ಜಾಗದ ಅಂದ್ರೆ ಯಾರ ಹತ್ರ ಡಿಸ್ಪ್ಯೂಟ್ ನಿಮ್ದು? ನಿಮ್ಮ ತಂದೆ ಲಾರೆನ್ಸ್ ಅವ್ರ ಜೊತೆ ನಮ್ಮದು ಡಿಸ್ಪ್ಯೂಟ್ ಇರೋದು. ಲಾರೆನ್ಸ್ ಮತ್ತು ಫ್ರಾನ್ಸಿಸ್ ಅಂತ ಇಟ್ಕೊಳ್ಳಿ. ನಮ್ಮ ಫ್ಯಾಮಿಲಿಲಿ ಬೇರೆಯವ್ರು ಇದ್ದಾರೆ, ಇಲ್ಲ ಅಂತಲ್ಲ. ನಮ್ಮ ಫ್ಯಾಮಿಲಿ ಮತ್ತು ಅವ್ರ ಫ್ಯಾಮಿಲಿಯಲ್ಲಿ ಇನ್ನೂ ಬೇರೆಯವರು ಇದ್ದಾರೆ. ಲಾರೆನ್ಸ್ ಮೇಯ್ನ್ ಕೇಸ್ ಅವ್ರ ಹೆಸರಲ್ಲಿದೆ. ಈ ಕಡೆಯಿಂದ ನಮ್ಮಪ್ಪನ ಹೆಸರಲ್ಲಿ ಕೇಸ್ ನಡೆಯಿದೆ, ಫ್ರಾನ್ಸಿಸ್ ಅವ್ರ ಹೆಸರಲ್ಲಿ ಕೇಸ್ ಇದೆ. ಇದನ್ನು ಮೀಡಿಯೇಟರ್ ಥರ ಅಂದರೆ ಈ ಕೇಸ್ಗಳಿಗೆ ದುಡ್ಡು ಅದು ಇದೆಲ್ಲ ಇದು ಮಾಡೋದು, ಆ ಥರ ಬೇರೆಯವ್ರ ಹತ್ರ ಎಲ್ಲ ಮಾತಾಡೋದಕ್ಕೆ ಅಂತೋಣಿಯವ್ರನ್ನ ಇದು ಮಾಡ್ಕೊಂಡಿರ್ತೀವಿ. ಅರ್ಥ ಆಯ್ತು, ಆ ಥರ ಇದು ಮಾಡ್ಕೊಂಡಿರೋದು. ಈ ಅಂತೋಣಿಯವ್ರು ಏನು ಮಾಡಿದ್ರು, ಒಂದು 3-4 ಸತಿ ಕಾಂಪ್ರಮೈಸ್ ಮಾಡ್ಬಿಡೋಣ, ಎಷ್ಟು ದಿನ ಅಂತ ನಾವು ಕೋರ್ಟು ಕೇಸ್ ಅಂತ ಹೋರಾಡೋದು. ಲಾರೆನ್ಸ್ ಅವ್ರ ಹತ್ರ ಮಾತಾಡಿ ಈ ಕಾಂಪೌಂಡ್ ಹಾಕೊಂಬಿಡೋಣ ಅಂತೇಳಿ ಲಾಸ್ಟ್ ಅದಕ್ಕೆ ಮುಂಚೆ ಒಂದು 4-5 ಸತಿ ಆಗಿದೆ. ಅವ್ರೇನು ಮಾಡ್ತಾರೆ, ಒಪ್ಕೋತಾರೆ, ಇಲ್ಲಿ ನಮ್ಮ ಮುಂದೆ ಬಂದು ಒಪ್ಕೋತಾರೆ, ಇಷ್ಟಕ್ಕೆ ನೀವು ಇದು ಮಾಡ್ಕೊಂಬಿಡಿ, ಆಮೇಲೆ ಇದು ಮಾಡ್ಕೊಳ್ಳೋಣ ಅಂತ. ನಮ್ಮ ಹತ್ರ ಮುಂದೆ ಒಪ್ಕೊಂಬಿಟ್ಟು ತಿರ್ಗಿ ಕೋರ್ಟಲ್ಲಿ ತಿರ್ಗಿ ಕೇಸ್ ಹಾಕ್ತಾರೆ ಅವರು. ಇಲ್ಲ ನನಗೆ ಒಪ್ಪಿಗೆ ಇಲ್ಲ, ನಾನು ಹೇಳೇ ಇಲ್ಲ ಹಂಗೆ. ಸರಿ ಆಯಿತು. ಆಮೇಲೆ ಲಾಸ್ಟ್ ಟೈಮ್ ಒಂದ್ಸರಿ ಏನಾಯಿತು, ಒಂದು 2 ವರ್ಷದಿಂದ ಕಾಂಪೌಂಡ್ ಹಾಕೊಂಬಿಟ್ವಿ ಮೇಡಮ್. ಒಂದು 13 ಗಂಟೆಗೋ 12 ಗಂಟೆಗೋ ನಾವು ಕಾಂಪೌಂಡ್ ಹಾಕ್ಕೊಂಡ್ವಿ ಮಾತುಕತೆಯಾಗಿ. ಅದಾದಮೇಲೆ ಏನು ಮಾಡಿದ್ರು, ನಮಗೂ ಲಾಯರು ಅವ್ರದ್ದು 34 ಗುಂಟೆ ಇಲ್ಲ, ಸುಮ್ಮನೆ ನೀವು ಯಾಕೆ ಒಪ್ಕೊತೀರ ಅಂತೇಳಿ ಅದನ್ನು ಇದು ಮಾಡಿಬಿಟ್ರು. ಒಪ್ಕೊಳ್ಳಿಲ್ಲ, ನಾವು ಒಪ್ಕೊಳ್ಳಿಲ್ಲ, ಅವನು ಅವ್ರದ್ದು ಕಮ್ಮಿ ಹಾಕ್ಸ್ಕೋಬೇಕು ಅಂತ ಅವನು ಒಪ್ಕೊಳ್ಳಿಲ್ಲ. ಅದಕ್ಕೇನಾಯಿತು, ಅದು ಅಲ್ಲಿಗೆ ಮುರಿದೋಯ್ತು. ಆವಾಗಿಂದ ನಾವು ಒಪ್ಕೊಳ್ಳಿಲ್ವಲ್ಲ, ಆ ಕಾರಣಕ್ಕೆ ಏನು ಮಾಡ್ದೆ, ಇವರಿಬ್ಬರು ಸ್ವಲ್ಪ ಕ್ಲೋಸೇ, ನಮ್ಮ ಅಂತೋಣಿನೂ ಲಾರೆನ್ಸ್ ಅವರು ಇಬ್ಬರು ಕ್ಲೋಸೇ ಸ್ವಲ್ಪ. ಒಳೊಳಗೆ ಅವ್ರ ವ್ಯವಹಾರಗಳು. ಸರ್, ಈಗ ಓಕೆ, ಈಗ ನಿಮ್ಮ ಮನೆಗೆ ಯಾರೋ ರೌಡಿಗಳನ್ನ ಕರ್ಸಿ ಹೊಡೆಯೋ ತನಕ ಯಾಕೆ ಹೋಯ್ತು ಹೇಳಿ? ಓಕೆ, ಇದು ಯಾವ್ದೋ ಜಾಗದ ವಿಚಾರ, ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ, ಹೇಳ್ತೀನಿ ಕೇಳಿ. ಅಲ್ಲಿಂದ ಆಯ್ತು. ಎಲ್ಲಿ ಯಾರು ಇವರು ಹೊಡೆಯಕ್ ಬಂದವ್ರು? ಯಾರು? ಕಾರ್ತಿಕ್ ಯಾರು ಅವನು? ನಮ್ಮ ಮನೆ ಅಕ್ಕಪಕ್ಕ ಇರೋರೆ ಮೇಡಮ್. ಓಕೆ, ಇದೇನು ಗೊತ್ತಾ ಮೇಡಮ್, ಈಗ ಬರ್ತೀನಿ, ಒಂದು ಬ್ರೇಕ್ ತಗೊಳ್ತೀನಿ. ಬ್ರೇಕ್ ಆದ್ಮೇಲೆ ಇದು ಯಾವುದೋ ಜಾಗದ ವಿಚಾರಕ್ಕೆ 3ನೇವರು ಪುಡಿ ರೌಡಿಗಳ ಟೀಮ್ನ ಕಟ್ಕೊ ಬರ್ತಾರೆ ಅಂದ್ರೆ ಅರ್ಥ ಏನು? ಪೊಲೀಸರು ಏನು ಮಾಡ್ತಾ ಇದ್ರು? ಈಗ ಪೊಲೀಸರು ಇದಕ್ಕೆ ಏನು ಉತ್ತರ ಕೊಡ್ತಾರೆ? ಮಾತಾಡ್ಸೋಣ.